ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಬಿಬಿಎಂಪಿಯಲ್ಲಿ ಹಣದ ಕೊರತೆ ಇರುವುದು ಜಗಜ್ಜಾಹೀರಾಗಿದೆ. ಆದರೆ ಈಗ ತೆರಿಗೆ ಸಂಗ್ರಹಕ್ಕೆ ವಿದ್ಯಾರ್ಥಿಗಳ ಹಿಂದೆ ಬಿದ್ದಿದೆ. ಇದು ತೆರಿಗೆ ಸಂಗ್ರಹಕ್ಕೆ ಪಾಲಿಕೆ ಹಾಕಿಕೊಂಡಿರೋ ಹೊಸ ಪ್ಲಾನ್. ಕಸ ವಿಲೇವಾರಿಯ ಸಮಸ್ಯೆ ನಡುವೆ ಕಂದಾಯ ವಸೂಲಿ ಮಾಡೋದು ಬಿಬಿಎಂಪಿಗೆ ದೊಡ್ಡ ತಲೆನೋವಾಗಿದೆ. ಇದನ್ನ ಬಗೆಹರಿಸಿಕೊಳ್ಳಲು ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿಯ ವಿದ್ಯಾರ್ಥಿಗಳಿಂದ ತೆರಿಗೆ ವಸೂಲಿ ಮಾಡಿಸಲು ಬಿಬಿಎಂಪಿ ಯೋಚಿಸಿದೆ. ಇದಕ್ಕೆ ವಿವಿ ಕುಲಪತಿ ಮಹೇಶಪ್ಪ ಕೂಡ ಸಮ್ಮತಿ ಸೂಚಿಸಿದ್ದಾರೆ. ನಮ್ಮ MBA ಹುಡುಗರನ್ನ ಈ ಒಂದು ಕಾರ್ಯದಲ್ಲಿ ತೊಡಗಿಸ್ಬಿಟ್ಟು ಅವ್ರಿಗೊಂದು ಪ್ರಾಜೆಕ್ಟ್ ಥರ ಆಗುತ್ತೆ. ಇಡೀ ಸಿಟಿಯನ್ನು ಒಂದು ಸರ್ವೆ ಮಾಡಿಬಿಟ್ಟು ಸೊ ಎಲ್ಲಿ ಟ್ಯಾಕ್ಸ್ ಕಟ್ಟಿದ್ದಾರೆ, ಮನೆಗೆ ಹೋಗಿ ಏನು ಟ್ಯಾಕ್ಸ್ ಕಟ್ಟಿದ್ದಾರೆ, ಎಲ್ಲಿ ಟ್ಯಾಕ್ಸ್ ಕಟ್ಟಿಲ್ಲ, ಯಾಕೆ ಕಟ್ಟೋಕ್ಕಾಗಿಲ್ಲ. ಸೊ ಈ ದೃಷ್ಟಿಯಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸ್ಬಿಟ್ಟು ಅಟ್ಲೀಸ್ಟ್ ಆ ಟ್ಯಾಕ್ಸ್ ಕಲೆಕ್ಷನನ್ನು ಇಂಪ್ರೂವ್ ಮಾಡುವಂಥ ಒಂದು ಯೋಜನೆ ಕೂಡ ನಮ್ಮಲ್ಲಿ. ಎಂಜಿನಿಯರಿಂಗ್ ಮುಗಿಸಿದ ವಿದ್ಯಾರ್ಥಿಗಳು ಒಂದು ಪ್ರಾಜೆಕ್ಟ್ ಮಾಡಿ ಅದರ ವರದಿಯನ್ನ ವಿವಿಗೆ ಸಲ್ಲಿಸಬೇಕು. ಈ ಪ್ರಾಜೆಕ್ಟ್ನಲ್ಲೇ ತೆರಿಗೆ ವಸೂಲಿಯನ್ನು ಮಾಡಲಿದ್ದಾರೆ. ಸಂಗ್ರಹವಾದ ತೆರಿಗೆ ಮೊತ್ತದಲ್ಲಿ ವಿವಿ ಅಭಿವೃದ್ಧಿಗೆ ಇಂತಿಷ್ಟು ಹಣ ಸಂದಾಯವಾಗುತ್ತೆ ಅಂತಾರೆ ಮೇಯರ್. ನಿರೀಕ್ಷೆಗಿಂತ ಹೆಚ್ಚಿನ ಆದಾಯ ತಂದರೆ ಅದರಲ್ಲಿ 2% ಕೊಟ್ಟರೆ ನಮ್ಮ ಕಾಲೇಜ್ ಅಭಿವೃದ್ಧಿಗೆ, ನಮ್ಮ ಯೂನಿವರ್ಸಿಟಿ ಅಭಿವೃದ್ಧಿಗೆ ಆಗುತ್ತೆ. ಪ್ರಾಜೆಕ್ಟ್ ರಿಪೋರ್ಟು ಮಾಡೋಂಗಾಗುತ್ತೆ, ಅವ್ರಿಗೂ ಎಕ್ಸ್ಪೀರಿಯನ್ಸ್ ಬರುತ್ತೆ ಅಂತ ಅವರು ಉಪಕುಲಪತಿಗಳ ಹತ್ರ ನಾನು ಮಾತಾಡಿದ್ದೀನಿ. ಅವ್ರು ಮುಂದೆ ಬಂದಿದ್ದಾರೆ. ಈಗಾಗಲೇ ಈ ಯೋಜನೆ ದೆಹಲಿ ಮಹಾನಗರ ಪಾಲಿಕೆಯಲ್ಲಿ ಜಾರಿ ಇದ್ದು ಯಶಸ್ಸನ್ನ ಕಂಡಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಏನಾಗುತ್ತೋ ಕಾದ್ ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಾಜು ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಶಾಲೆಗಳಲ್ಲಿ ಶೌಚಾಲಯಗಳು ಇರಲೇಬೇಕು. ಆದರೆ ಇಲ್ಲೊಂದು ಶಾಲೆ ಇದೆ, ಅಲ್ಲಿ ಶೌಚಾಲಯಗಳಿದ್ರೂ ಬೀಗ ಹಾಕಿದ್ರು. ಅದಕ್ಕೆ ಇವತ್ತು ಪೋಷಕರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದು ಕುಮಾರ ಪಾರ್ಕ್ ರಸ್ತೆಯಲ್ಲಿರೋ ಬೆಥೆಸ್ಡ್ ಎಜುಕೇಶನ್ ಟ್ರಸ್ಟ್ ಶಾಲೆ. ತಮಾಷೆ ಅಂದ್ರೆ ಇಲ್ಲಿ ಶೌಚಾಲಯಗಳಿದ್ರೂ ಬೀಗ ಹಾಕಲಾಗಿದೆ. ಯಾಕಮ್ಮ ಈ ಎಡವಟ್ಟು ಪ್ಲಾನ್ ಅಂತ ಪ್ರಿನ್ಸಿಪಾಲ್ ಲೀಲಾ ಮೇಡಮ್ ಅನ್ನ ಕೇಳಿದ್ದಕ್ಕೆ ಆ ಅಮ್ಮ ಹೇಳಿದ್ದು ಏನು ಅಂತ ನೀವೇ ಕೇಳಿ. ಗಂಡಸರು ಹೆಂಗಸರು ಒಳಗೆ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ನಾ ಗರ್ಲ್ಸ್ಗೆ ಇಲ್ಲಿ ಕೆಳಗೆ ನಾನೇ ಹೋಗಿ ತೆಗೆಯೋದು, ನಾನೇ ಹೋಗಿ ಬಾಯ್ಸ್ ಎಲ್ಲ ಮೇಲೆ. ಇಷ್ಟು ದಿನ ಇದೇ ಕಾರಣಕ್ಕೆ ಶೌಚಾಲಯಕ್ಕೆ ಬೀಗ ಹಾಕಲಾಗಿತ್ತು. ಹೀಗಾಗಿ ಟಿಫನ್ ತಿಂದ್ರೆ ಶೌಚಕ್ಕೆ ಹೋಗಬೇಕಾಗುತ್ತೆ ಅಂತ ಮಕ್ಕಳು ಟಿಫನ್ ಅನ್ನೇ ಮಾಡ್ತಾ ಇರಲಿಲ್ಲ. ಆದರೆ ಇವತ್ತು 9ನೇ ತರಗತಿ ವಿದ್ಯಾರ್ಥಿಗೆ ಶೌಚ ಸಮಸ್ಯೆ ಎದುರಾಗಿದೆ. 3 o'clock ಆಗಿತ್ತು, ಲಾಕ್ ಮಾಡಿಬಿಟ್ಟಿದ್ರು. ಅವಾಗ ನಾನು ಹೊರಗೇನೆ ಮಾಡ್ಕೊಂಡ್ಬಿಟ್ಟಿದ್ದೆ. ಅವಾಗ ಒಂದ್ಸಲ ಪ್ರಾಬ್ಲಮ್ ಆಗಿತ್ತು. ನಂಗೆ ಬೆಳಗ್ಗೆ ತಿಂದರೆ ಪ್ರಾಬ್ಲಮ್ ಆಗುತ್ತೆ, ಹೊಟ್ಟೆ ನೋವು ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನಾನು ಬೆಳಗ್ಗೆ ತಿನ್ನೋಕ್ಕಾಗಲ್ಲ. ಹೀಗಾಗಿ ಪೋಷಕರು ಸಂಘಟನೆಯೊಂದರ ಬೆಂಬಲದೊಂದಿಗೆ ಶಾಲೆಗೆ ತೆರಳಿ ಪ್ರಿನ್ಸಿಪಾಲ್ಗೆ ಸರಿಯಾಗೇ ಕ್ಲಾಸ್ ತೆಗೆದುಕೊಂಡರು. ಇಲ್ಲ ನೋಡ್ರಿ, ಮಗು ಮನೆ ಮಕ್ಕಳನ್ನ ಸ್ಕೂಲ್ ಸೇರಿಸ್ಬಿಟ್ಟು ತಂದೆ ತಾಯಿಗಳು ನಡಗಬೇಕು ಎಂಬ ನೋಡಿ ನೋಡಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಈಗ ಸಿಟಿ ರೌಂಡ್ಸ್. ಚಿಕಿತ್ಸೆಗೆ ಅಂತ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಕೈದಿ ಪರಾರಿ. ಮೂತ್ರ ವಿಸರ್ಜನೆ ನೆಪದಲ್ಲಿ ಪೊಲೀಸರಿಗೆ ಕೈಕೊಟ್ಟು ಕಾಂಪೌಂಡ್ ಹಾರಿ ಹೋದ ಮಳವಳ್ಳಿ ಶಂಕರ್. ಜೀವಾವಧಿ ಶಿಕ್ಷೆಗೊಳಗಾಗಿದ್ದ ಆರೋಪಿ ವಿಕ್ಟೋರಿಯಾ ಆಸ್ಪತ್ರೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಹಳಿ ದಾಟುತ್ತಿದ್ದ ಯುವಕನ ಮೇಲೆ ರೈಲು ಹರಿದು ಸಾವು. ವೈಟ್ಫೀಲ್ಡ್ ರೈಲ್ವೆ ನಿಲ್ದಾಣದಲ್ಲಿ ಘಟನೆ. ರೊಚ್ಚಿಗೆದ್ದ ಸಾರ್ವಜನಿಕರಿಂದ ಕುಪ್ಪಂ ಬೆಂಗಳೂರು ಮತ್ತು ಚೆನ್ನೈ ಬೆಂಗಳೂರು ನಡುವಿನ ರೈಲು ತಡೆದು ಪ್ರತಿಭಟನೆ. ಹಳಿ ದಾಟಲು ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹ. ಬಿಡದಿಗೆ ವಾಪಸ್ಸು ಬಂದ ಕಳ್ಳ ಸನ್ಯಾಸಿ ನಿತ್ಯಾನಂದನ ವಿರುದ್ಧ ಮತ್ತೆ ಶುರುವಾಯಿತು ಹೋರಾಟ. ಆಶ್ರಮದ ಬಳಿ ನವನಿರ್ಮಾಣ ಕಾರ್ಯಕರ್ತರಿಂದ ಪ್ರತಿಭಟನೆ. ಕರ್ನಾಟಕದಿಂದ ಗಡೀಪಾರು ಮಾಡುವಂತೆ ಆಗ್ರಹ. ಪೊಲೀಸರೊಂದಿಗೆ ಕಾರ್ಯಕರ್ತರ ಮಾತಿನ ಚಕಮಕಿ. ಎಂಎಸ್ ಪಾಳ್ಯದ ಮನೆಯೊಂದರ ಮೇಲೆ ಅಬಕಾರಿ ವಿಚಕ್ಷಣಾ ದಳದಿಂದ ದಾಳಿ. 20 ಲಕ್ಷ ಮೌಲ್ಯದ 180 ಕೇಸ್ ಅಕ್ರಮ ನಕಲಿ ಮದ್ಯ ಸೇರಿ 3 ಕಾರುಗಳ ವಶ. 2 ಆರೋಪಿಗಳ ಬಂಧನ. ಸೋಸಲೆ ವ್ಯಾಸರಾಜ ಮಠದ ಆಡಳಿತಾಧಿಕಾರಿ ನೇಮಕ ವಿಚಾರ. ಹೈಕೋರ್ಟ್ನಲ್ಲಿ ವಿದ್ಯಾ ಮನೋಹರ್ ತೀರ್ಥ ಸ್ವಾಮೀಜಿ ಸಲ್ಲಿಸಿದ್ದ ಅರ್ಜಿ ವಜಾ. ಮಠದ ಆಡಳಿತದಲ್ಲಿ ಮಧ್ಯ ಪ್ರವೇಶಿಸಲು ಸರ್ಕಾರಕ್ಕೆ ಹಕ್ಕಿದೆ ಎಂದ ಹೈಕೋರ್ಟ್. ಸರ್ಕಾರದ ನೇಮಕಾತಿಯನ್ನ ಎತ್ತಿ ಹಿಡಿದ ಘನ ನ್ಯಾಯಾಲಯ. ಬಿಸ್ಕೆಟ್ ಕೊಡಿಸೋ ನೆಪದಲ್ಲಿ ಬಾಲಕಿಯರ ಮೇಲೆ ಅತ್ಯಾಚಾರಕ್ಕೆ ಅಂಗವಿಕಲನ ಯತ್ನ. ಆರೋಪಿ ಪಾತಯ್ಯನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಸ್ಥಳೀಯರು. ಲಿಂಗಮ್ಮ ಹಾಗೂ ದೇವಮ್ಮ ಎಂಬ ಬಾಲಕಿಯರ ಮೇಲೆ ರೇಪ್ ಯತ್ನ. ಸೋಲದೇವನಹಳ್ಳಿಯಲ್ಲಿ ನಡೆದ ವಿಕೃತ ಘಟನೆ.